ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರೇಶವಾನಂದ್ ಅಂಬೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ತಂಡದ IPL ಗೆಲುವಿನ ಸಂಭ್ರಮಾಚರಣೆ ವೇಳೆ ನಡೆದ ಕಾಲ್ ತುಳಿತದಿಂದ 11 ಜನ ಮೃತಪಟ್ಟ ದಾರುಣ ಘಟನೆಯ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದರ ಮುಂದುವರಿದ ಭಾಗವಾಗಿ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ B ದಯಾನಂದ್ ಸೇರಿದಂತೆ 5 ಪೊಲೀಸ್ ಅಧಿಕಾರಿಗಳ ಅಮಾನತು ಕೂಡ ಆಗಿದೆ. ಆದರೆ ಸಾರ್ವಜನಿಕರಲ್ಲಿ ಶಿಕ್ಷೆ ಬಗ್ಗೆ ಮಾತ್ರ ಸಾರ್ವಜನಿಕರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ಬಗೆಯ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇವೆ. ಇದರ ಪೊಲೀಸರ ವಿಷಯ ಆಗಿರಲಿ, ಸ್ವತಃ B ದಯಾನಂದ್ ಅವರಿಗೆ ನೀಡಿರತಕ್ಕಂತಹ ಶಿಕ್ಷೆ ಮಾತ್ರ ಸರಿಯಾದುದಲ್ಲ ಅಂತ ಬಹಳ ಮಂದಿ ಹೇಳ್ತಾನೆ ಇದ್ದಾರೆ. ದಯಾನಂದ್ ಎಂತಹ ದಕ್ಷ ಅಧಿಕಾರಿ ಎಂಬುದು ಕೂಡ ಎಲ್ಲರಿಗೆ ಗೊತ್ತಿರುವಂಥ ವಿಷಯ. ತಮ್ಮ ಕರ್ತವ್ಯವೊಂದ ನಿರ್ವಹಣೆಯಲ್ಲಿ ಅವರು ಯಾವತ್ತೂ ಕೂಡ ಎಲ್ಲಿ ಎಡವಿದವರಲ್ಲ. ಹಾಗೆಯೂ ಕೂಡ ಯಾಕೆ ದಯಾನಂದ್ಗೆ ಈ ಶಿಕ್ಷೆ? ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಕೂಡ ತಮ್ಮ ಕೊರಳಿಗೆ ದಯಾನಂದ್ ಅವರ ಒಂದು ಫೋಟೋನ ನೇತಾಕಿಕೊಂಡು ದಯಾನಂದ್ ಅವರ ಅಮಾನತು ಶಿಕ್ಷೆಯನ್ನು ಪ್ರತಿಭಟಿಸುತ್ತಿದ್ದಾರೆ. ಸ್ವತಃ ದಯಾನಂದ್ ಅವರೇ ಈ ಅಮಾನತನ್ನು ತಮ್ಮ ಕರ್ತವ್ಯ ನಿರ್ವಹಣೆಗಾಗಿ ಪಡೆದಂತಹ ಮೆಡಲ್ ಆಫ್ ಹಾನರ್ ಅಂತ ಸ್ವೀಕರಿಸ್ತೇನೆ ಎಂದಿದ್ದು, ಈಗ ಅದನ್ನು ಬಿಟ್ಟರೆ ಬೇರೆ ಪ್ರತಿಕ್ರಿಯೆ ನೀಡಿಲ್ಲ ದಯಾನಂದ್ ಅವರು. ಆದರೆ ಜನರಿಗೆ ಇದರಿಂದ ಸಮಾಧಾನ ಅಂತೂ ಆಗಿಲ್ಲ ನೋಡಿ. ಇನ್ಯಾರದೋ ತಪ್ಪಿನಿಂದ ಮುಚ್ಚು ಹಾಕಲು ದಯಾನಂದ್ ಅವರನ್ನು ಬಲಿ ಹಾಕಲಾಗಿದೆ ಅಂತ ಬಹಳ ಜನರ ಅಭಿಪ್ರಾಯವಾಗಿದೆ. ಹಲವಾರು IPS ಅಧಿಕಾರಿಗಳು ಕೂಡ ದಯಾನಂದ್ ಅವರ ಬೆಂಬಲಕ್ಕೆ ಕೂಡ ನಿಂತಿದ್ದಾರೆ. ಇಂಥದ್ದೊಂದು ಅಭಿಪ್ರಾಯ ಮೂಡೋಕೆ ಕಾರಣ ಏನು? ದಯಾನಂದ್ ಎಂಥವರು? ಒಂದೊಂದಾಗಿ ನಾವು ಈ ಒಂದು ಸಂಚಿಕೆಯಲ್ಲಿ ವಿವರಿಸ್ತಾ ಹೋಗ್ತೀವಿ. ಅನಿರೀಕ್ಷಿತ ಅಮಾನತು. ವೀಕ್ಷಕರೇ, ಅದಕ್ಕಿಂತ ಮೊದಲು ದಯಾನಂದ್ ಅವರನ್ನು ಅಮಾನತು ಮಾಡಿದಂತಹ ಸರ್ಕಾರದ ಅಭಿಪ್ರಾಯ ಏನು, ಯಾಕೆ ಅವರನ್ನು ಅಮಾನತು ಮಾಡಲಾಗಿದೆ ಅಂತ ತಿಳಿದುಕೊಳ್ಳೋಣ. CM ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಪ್ರಕಾರ ಪೊಲೀಸ್ ಕಮಿಷನರ್ ಅವರು ಖುದ್ದಾಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಕಾರ್ಯಕ್ರಮವನ್ನು ನಡೆಸಲು ಪರಿಸ್ಥಿತಿ ಅನುಕೂಲಕರವಾಗಿಲ್ಲ ಎಂಬುದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿಲ್ಲ. ಅವರು ಕನಿಷ್ಠ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಪರಿಸ್ಥಿತಿಯ ತೀವ್ರತೆಯನ್ನು ಹೇಳಬೇಕಾಗಿತ್ತು, ಹೇಳಿಲ್ಲ. ಹೋಗಲಿ, ಸುಮಾರು 2 ರಿಂದ 3 ಲಕ್ಷ ಜನ ಅಂದು ವಿಧಾನಸೌಧ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸೇರಬಹುದು ಎಂಬ ಒಂದು ಸಣ್ಣ ಕಲ್ಪನೆ ಕೂಡ ಕಮಿಷನರ್ಗೆ ಇರಬೇಕಾಗಿತ್ತು, ಇರಲಿಲ್ಲ. ಮಧ್ಯಾಹ್ನದ ವೇಳೆ ಅಷ್ಟೊಂದು ಜನ ಸೇರಿದಾಗ ಕೂಡಲೇ ಕನಿಷ್ಠ ಪಕ್ಷ 6-7 ಸಾವಿರ ಪೊಲೀಸರನ್ನಾದರೂ ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಬೇಕಾಗಿತ್ತು. ಮಧ್ಯಾಹ್ನ 3:30 ಹೊತ್ತಿಗೆ ಕಾಲ್ ತುಳಿತ ನಡೆದು ಕೆಲವರು ಸತ್ತು ಕೂಡ ಹೋಗಿದ್ರು, ಕೆಲವರು ಆಸ್ಪತ್ರೆಯನ್ನು ಸೇರಿದರು. ಆದರೆ ಈ ವಿಷಯ 5 ಗಂಟೆವರೆಗೂ ಕೂಡ CM ಕಮಿಷನರ್ಗೆ ತಿಳಿಸಲೇ ಇಲ್ಲ ನೋಡಿ. ಇದು CM ಅವರ ಕೋಪಕ್ಕೆ ಮತ್ತಷ್ಟು ಬಲವಾದ ಕಾರಣವಾಗಿದೆ. ಹೀಗಾಗಿ ದಯಾನಂದ್ ಅವರ ಅಮಾನತು ಸಂಭವಿಸಿದೆ. ಕಪ್ಪು ಚುಕ್ಕೆ ಇಲ್ಲದ ವೃತ್ತಿ ಜೀವನ. ವೀಕ್ಷಕರೇ, ತಮ್ಮ ವೃತ್ತಿ ಜೀವನದ ತುತ್ತ ತುದಿಯ ಕ್ಷಣದಲ್ಲಿ ಇಂಥದ್ದೊಂದು ಅವಘಡ ಮಾಡಿಕೊಂಡಿರತಕ್ಕಂತಹ ಕಮಿಷನರ್ B ದಯಾನಂದ್ ಅವರು ಉಳಿದಂತೆ ಇದುವರೆಗಿನ ತಮ್ಮ ಕರಿಯರ್ನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ಕೂಡ ಇಲ್ಲದಂತೆ ಕರ್ತವ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. 35 ವರ್ಷಗಳಿಂದ ಒಂದೇ ಒಂದು ರಜೆಯನ್ನು ಪಡೆದೇ ಕೆಲಸ ಮಾಡಿ ವೃತ್ತಿಗೆ ನಿಷ್ಠೆಯನ್ನು ಮೆರೆದವರು. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನವರಾದಂತಹ ದಯಾನಂದ್ ಅವರು 1994ರ ಬ್ಯಾಚ್ನ IPS ಅಧಿಕಾರಿಯವರು. IPS ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ದಯಾನಂದ್ ಅವರನ್ನು 1998ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಉಪವಿಭಾಗದಲ್ಲಿ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನೇಮಿಸಲಾಗುತ್ತೆ. ನಂತರ 1999ರಿಂದ 2008ರವರೆಗೆ ದಯಾನಂದ್ ಅವರು ವಿಜಯಪುರ, ಬೆಳಗಾವಿ, ಚಿತ್ರದುರ್ಗ, ದಕ್ಷಿಣ ಕನ್ನಡ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 2008ರಲ್ಲಿ ಅವರು ಪೊಲೀಸ್ ಉಪಮಹಾನಿರ್ದೇಶಕರಾಗಿ ಕೂಡ ಬಡ್ತಿಯನ್ನು ಪಡೆದುಕೊಳ್ತಾರೆ. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಮತ್ತು ರಾಜ್ಯ ಗುಪ್ತಚರ ಇಲಾಖೆಯಲ್ಲೂ ಕೂಡ ಕೆಲಸವನ್ನು ಮಾಡ್ತಾರೆ. ಇನ್ನು 2011ರಲ್ಲಿ ಬೆಂಗಳೂರಿನ ಜಂಟಿ ಪೊಲೀಸ್ ಆಯುಕ್ತರಾಗಿ ಅಪರಾಧ ವಿಭಾಗದ ಪೊಲೀಸ್ ಆಯುಕ್ತರಾಗಿ ನೇಮಕವಾಗ್ತಾರೆ. ದಯಾನಂದ್ ಅವರನ್ನು 2013ರಲ್ಲಿ ನಗರದಲ್ಲಿ ಹೆಚ್ಚುವರಿ ಪೊಲೀಸ್ ಆಯುಕ್ತರನ್ನಾಗಿ ನೇಮಿಸಲಾಗುತ್ತೆ. 2015ರಲ್ಲಿ ಅವರನ್ನು ಮೈಸೂರು ಪೊಲೀಸ್ ಆಯುಕ್ತರನ್ನಾಗಿ ಕೂಡ ನೇಮಿಸಲಾಗುತ್ತೆ. ಇನ್ನು 2016ರಲ್ಲಿ ಅವರನ್ನು ರಾಜ್ಯ ಗುಪ್ತಚರ ವಿಭಾಗದ IGPಯನ್ನಾಗಿ ನೇಮಿಸಲಾಗುತ್ತೆ. ಕೇಂದ್ರ ಶ್ರೇಣಿಯ IGPಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ದಯಾನಂದ್. ಇನ್ನು ಆಗಸ್ಟ್ 2020ರಿಂದ ಅವರು ರಾಜ್ಯ ಗುಪ್ತಚರ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾಗಿ
ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ದಯಾನಂದ್ ಈ ಹಿಂದೆ ಸಿದ್ದರಾಮಯ್ಯ, ಎಚ್.ಡಿ. ಕುಮಾರಸ್ವಾಮಿ ಮತ್ತು ಬಿ.ಎಸ್. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂತಹ ಅವಧಿಯಲ್ಲಿ ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಬೆಂಗಳೂರಿನ ಗುಪ್ತಚರ ವಿಭಾಗದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂದರೆ ಐಜಿಪಿ ಆಗಿ, ಬೆಂಗಳೂರಿನಲ್ಲಿ ಅಪರಾಧ ಮತ್ತು ಸಂಚಾರ ಜಂಟಿ ಪೊಲೀಸ್ ಆಯುಕ್ತರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದರು ದಯಾನಂದ್ ಅವರು. ಬೆಂಗಳೂರಿನ ಒಳ ಹೊರಗುಗಳನ್ನು ಕೂಡ ಚೆನ್ನಾಗಿ ಬಲ್ಲವರು ದಯಾನಂದ್. ಕಳೆದ ಬಾರಿ ಕೂಡ ನಗರ ಪೊಲೀಸ್ ಆಯುಕ್ತ ಹುದ್ದೆಗೆ ಅವರ ಹೆಸರು ಕೂಡ ಅಭ್ಯರ್ಥಿಗಳ ಪಟ್ಟಿಯಲ್ಲಿತ್ತು. ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಬಳಿಕ ದಯಾನಂದ್ ಅವರನ್ನ ಕಮಿಷನರ್ ಹುದ್ದೆಗೆ ಕರೆತರ್ತಾರೆ. ದಯಾನಂದ್ ಅವರು ಸಿಎಂ ಸಿದ್ದರಾಮಯ್ಯನವರ ಪ್ರೀತಿ ಪಾತ್ರ ಹಾಗೂ ನಂಬಿಕಸ್ಥ ಅಧಿಕಾರಿಗಳಾಗಿದ್ದರು ಕೂಡ. ಹಿಂದುಳಿದ ಸಮುದಾಯದಿಂದ ಬಂದಂತಹ ದಯಾನಂದ್ ಅವರು ತಮ್ಮ ಕರ್ತವ್ಯ ದಕ್ಷತೆಯಿಂದಾಗಿಯೇ ಸಿಎಂ ಮೆಚ್ಚುಗೆಯನ್ನು ಗಳಿಸಿದರು. ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನು ಸರಿಪಡಿಸಬೇಕು ಎಂಬ ದೊಡ್ಡ ಧ್ಯೇಯವನ್ನು ಅವರು ಕಮಿಷನರ್ ಆಗಿ ನೇಮಕಗೊಂಡಾಗ ಇಟ್ಟುಕೊಂಡಿದ್ದರು. ಆಧುನಿಕ ತಂತ್ರಜ್ಞಾನವನ್ನು ಬೆಂಗಳೂರಿನ ಪೊಲೀಸ್ ವ್ಯವಸ್ಥೆಯ ಒಳ ಹೊರಗನ್ನೂ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದವರು ಇದೇ ದಯಾನಂದ್. ಅವರ ಆಡಳಿತದಡಿ ಪೊಲೀಸ್ ವ್ಯವಸ್ಥೆ ಮತ್ತಷ್ಟು ಸುಧಾರಣೆ ಆಗ್ತಾ ಇತ್ತು. ಇನ್ನೇನು ಕೆಲವು ತಿಂಗಳಲ್ಲಿ ಅವರು ಡಿಜಿ ರ್ಯಾಂಕಿಗೆ ಕೂಡ ಬಡ್ತಿ ಹೊಂದವರಿದ್ದರು. 35 ವರ್ಷಗಳಲ್ಲಿ ಒಂದು ದಿನವೂ ಕೂಡ ರಜೆ ಇಲ್ಲ. ಇನ್ನು ದಯಾನಂದ್ ಅವರ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ಅವರು ಸೇವೆಯಲ್ಲಿದ್ದಂತಹ ಅಥವಾ ಅವರ ಸೇವೆಯಲ್ಲಿದ್ದ ಕಳೆದಂತಹ 35 ವರ್ಷಗಳಲ್ಲಿ ಒಂದೇ ಒಂದು ದಿನವೂ ಕೂಡ ರಜೆಯನ್ನು ತೆಗೆದುಕೊಳ್ಳದೆ ಕರ್ತವ್ಯವನ್ನು ನಿರ್ವಹಿಸಿದ್ದಾರಂತೆ. ಫ್ಯಾಮಿಲಿಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೂ ಕೂಡ ಅವರು ಹೋಗಿಯೇ ಇಲ್ವಲ್ಲ. ಈ ಕುರಿತು ಅವರು ಒಂದು ಸಂದರ್ಶನದಲ್ಲಿ ಮಾತನಾಡಿದಾಗ, ನಾನು ರಜೆ ಹಾಕುವುದಿಲ್ಲ, ಅದರಲ್ಲೂ ಅಂತಹ ಕಾರ್ಯಕ್ರಮಗಳಿಗೆ ನಾನು ಹೋಗುವುದೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ರಿಗೂ ಕೂಡ ಇದು ಗೊತ್ತಿದೆ, ಆದ್ದರಿಂದ ನನ್ನನ್ನು ಯಾವುದೇ ಸಂಬಂಧಿಕರು ಮನೆಯಲ್ಲಿ ಕಾರ್ಯಕ್ರಮಗಳಿಗೆ ಆಹ್ವಾನಿಸುವುದನ್ನೇ ಬಿಟ್ಟಿದ್ದಾರೆ ನನ್ನ ಅಂತ ಹೇಳಿದ್ರಂತೆ. ವಿಚಿತ್ರ ಏನಪ್ಪ ಅಂತಂದರೆ, ದಯಾನಂದ್ ಅವರು ಡ್ಯೂಟಿಗಾಗಿ ತಮ್ಮ ಎಂಗೇಜ್ಮೆಂಟನ್ನೇ ಕೂಡ ಅವರು ಮುಂದೂಡಿದರು. ಅದು ಹೀಗೆ ಅವರು ಮಂಗಳೂರಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಾಗ ಅಲ್ಲಿನ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಹದಗೆಟ್ಟಿತ್ತು. ಪೊಲೀಸ್ ಮುಖ್ಯಸ್ಥರ ಹುದ್ದೆಯಲ್ಲದಂತಹ ದಯಾನಂದ್ ಅಲ್ಲಿ ಬಿಗಿ ಬಂದೋಬಸ್ತ್ ನೀಡಬೇಕಾಗಿತ್ತು. ಹೀಗಾಗಿ ಅವರು ಅಲ್ಲಿಯೇ ಇರಬೇಕಾಯಿತು. ಇನ್ನು ಅವತ್ತೇ ಅವರ ಎಂಗೇಜ್ಮೆಂಟ್ ಕೂಡ ಬೆಂಗಳೂರಿನಲ್ಲಿ ನಿಗದಿಯಾಗಿತ್ತು. ಆದರೆ ಕರ್ತವ್ಯವನ್ನು ಬಿಟ್ಟು ಬರಲು ಅವರು ತಯಾರಿರಲಿಲ್ಲ. ಹೀಗಾಗಿ ಎಂಗೇಜ್ಮೆಂಟನ್ನೇ ಒಂದು ದಿನ ಮುಂದೂಡ್ತಾರೆ ದಯಾನಂದ್. ಇನ್ನು ನಂತರದ ದಿನಗಳಲ್ಲಿ ಅವರು ತಮ್ಮ ಇಬ್ಬರೂ ಮಕ್ಕಳ ನಾಮಕರಣಕ್ಕೂ ಕೂಡ ಹೋಗಲಿಕ್ಕೆ ಆಗಲಿಲ್ವಂತೆ. ದಯಾನಂದ್ ಅವರು ಪೊಲೀಸ್ ಅಧಿಕಾರಿಯಾಗಿರುವ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕೂಡ ರೂಢಿಸಿಕೊಂಡವರು. ಪೊಲೀಸ್ ಡ್ಯೂಟಿಯ ಜೊತೆಗೆ ಸಂಕಷ್ಟದಲ್ಲಿದ್ದಂತಹ ಸಾರ್ವಜನಿಕರಿಗೆ ನೆರವಾದಂತಹ ಅನೇಕ ಘಟನೆಗಳನ್ನು ಅವರಿಂದ ಉಪಕಾರ ಪಡೆದವರು ಇದೀಗ ಸ್ಮರಿಸ್ತಾ ಇದ್ದಾರೆ. ವೈಯಕ್ತಿಕ ಜೀವನದ ಸುಖಗಳನ್ನೆಲ್ಲವೂ ಕೂಡ ಬದಿಗಿಟ್ಟು ಹೀಗೆಲ್ಲ ಕರ್ತವ್ಯನಿಷ್ಠೆ ಮೆರೆದಂತಹ ಅಥವಾ ಕರ್ತವ್ಯನಿಷ್ಠೆ ಮೆರೆದು ತೋರಿಸಿದಂತಹ ಅಧಿಕಾರಿ ಇಂದು ಕಾಲದ ಚಕ್ರಕ್ಕೆ ಸಿಲುಕಿ ಕರ್ತವ್ಯದಲ್ಲಿ ಉಂಟಾದಂತಹ ಒಂದೇ ಒಂದು ಪ್ರಮಾದದಿಂದಾಗಿ ಅಮಾನತು ಶಿಕ್ಷೆಗೆ ಈಡಾಗಿದ್ದಾರೆ ಅಂತ ಹೇಳಬಹುದು. ಇದಾಗತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.